ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಆ ಧರ್ಮದಲ್ಲಿ ಒಳ್ಳೇದನ್ನ ಎರಡೂ ಧರ್ಮದಲ್ಲಿ ಹೇಳಿರೋದು ಒಳ್ಳೇದು. ನೀವು ಹೇಳಿರೋದು ಯಾವುದು ಕೂಡ ಧರ್ಮದಲ್ಲಿ ಯಾರಿಗೆ ಕಲ್ಲುಡಿ, ಕೊಲೆ ಮಾಡು, ಬಾಯಿ ಇದು ಮಾಡು ಅಂತ ಎಲ್ಲಾದ್ರೂ ಹೇಳಿದ್ಯಾ? ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ದಯವಿಟ್ಟು ಅವ್ರಿಗೆ, ನಿಮಗೂ ಕೂಡ ಯಾರಾದರೂ ಅಂಥವ್ರು ಪ್ರಚೋದನಕಾರಿಗಳು ಅಥವಾ ಯಾರು ನಿಜವಾಗ್ಲೂ ಈ ಘಟನೆಗೆ ಕಾರಣಕರ್ತರಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಕಾನ್ಫಿಡೆನ್ಷಿಯಲಿ ಬಂದು ಕೊಡ್ಬೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮೆಲ್ಲರಿಗೆ. ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಆ ದಿವಸ ಎಲ್ಲ ಈ ಸುತ್ತಮುತ್ತಲಿನ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ರಿ. ಹಿಂದೂಗಳು ಮುಸ್ಲಿಂ ಇಬ್ಬರು ಕೂಡ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಗಣಪತಿ ಅಲ್ಲೇ ಇತ್ತು. ಆ ಎಲ್ಲ ಗಣಪತಿ ಸಂಘಟನೆಯವರು ಇಮಿಡಿಯೇಟ್ ಆಗಿ ಗಣಪತಿಯನ್ನ ತಗೊಂಡು ಹೋಗೋದಕ್ಕಾಗ್ಲಿ, ವಿಸರ್ಜನೆ ಮಾಡೋದಕ್ಕಾಗ್ಲಿ, ಮತ್ತೆ ನೀವು ಫರ್ದರ್ ಯಾವುದೇ ರೀತಿ ರಿಯಾಕ್ಟ್ ಮಾಡೋಕೆ ಯಾರು ಬಿಡ್ಲಿಲ್ಲ. ನಾವು ಕಂಟ್ರೋಲ್ ಮಾಡಿದ್ವಿ, ಫೋರ್ಸ್ ತಂದ್ವಿ, ಹೆದರಿಕೆ ಅದು ಒಂದು ಕಡೆ. ಅಟ್ ದ ಸೇಮ್ ಟೈಮ್ ನೀವೆಲ್ಲ ಏನು ನಾಯಕರನ್ನ ನೋಡಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ನೋಡಿದೆ ಸಮಾಧಾನ ಹೇಳ್ತಾ ಇದ್ದಿದ್ದಾಗ್ಲಿ, ಮಾತಾಡಿಸ್ತಾ ಇದ್ದಿದ್ದಾಗ್ಲಿ. ಸೊ ಅದರಿಂದ ಕೂಡ ಎಲ್ಲ ಶಾಂತಿ ಆಗಿದೆ. ಸೊ ಹಾಗಾಗಿ ಏನೋ ಆಗಿದೆ ಅನ್ನೋದನ್ನ ಬಿಡೋಣ. ಏನೋ ಆಗಿಲ್ಲ, ಹೌದಾ? ಅರ್ಧ ತಾಸಲ್ಲಿ ಕೂಡ ನೀವು ನಮ್ಮ ಮೈಂಡ್ ಹಂಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಏನೋ ಆಯ್ತು ಏನಾಗಿದೆ, ಏನೋ ಆಗಿಲ್ಲ ಅಂತ ಥಿಂಕ್ ಮಾಡಬೇಕು. ಬಿಕಾಸ್ ಅದೊಂದು ಸಣ್ಣ ಘಟನೆ, ಸಡನ್ ಆಗಿ ಪ್ರೊವೋಕ್ ಆದ್ರೂ ಹೊಡೆದ್ರು, ಕಂಟ್ರೋಲ್ ಆಯ್ತು, ಎಲ್ಲ ಮುಗಿದಿದೆ. ಇನ್ ಮುಂದೆ ಕೂಡ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ. ಇವತ್ತು ಏನು ಈ ಒಂದು ಬೇತೂರು ರೋಡ್ ವಾರ್ಡ್ ಅಲ್ಲಿ ಆಗಿದೆ